ಮೂಡಾ ಹಗರಣದ ವಿಚಾರದಲ್ಲಿ ಅಥವಾ ಮೂಡಾ ವಿಚಾರದಲ್ಲಿ ಎದ್ದಿರುವಂತಹ ಎಲ್ಲ ಗೋಜಲು, ಗೊಂದಲ, ಆಕ್ಷೇಪ, ಆರೋಪ ನಿಲ್ಲುವ ಲಕ್ಷಣ ಇಲ್ಲ. ಹೊಸ ಹೊಸ ಹಂತಗಳಿಗೆ ಹೋಗುತ್ತಾ ಇದೆ. ಈ ಪ್ರಕರಣ ಈಗ ಆರಂಭದಲ್ಲಿ ಅದು ಯಾರೋ BJPಯಿಂದ ಒಬ್ಬರು ಶಾಸಕರು ಎತ್ತಿದ್ರು, ನಂತರ ಅದನ್ನು ಯಾರೋ ಸಾರ್ವಜನಿಕ ಹಿತಾಸಕ್ತಿಯಾಗಿ ಬಳಸಿಕೊಂಡು ತಂದರು, ಅಲ್ಲಿಗೆ ಇತ್ತು. ನಂತರ ಅದು BJP ವರ್ಸಸ್ ಕಾಂಗ್ರೆಸ್ ಅಥವಾ JDS ವರ್ಸಸ್ ಕಾಂಗ್ರೆಸ್ ಅಂತ ಬಂತು. ಈಗ ಅದು ಸರ್ಕಾರ ಮತ್ತು ರಾಜ್ಯಪಾಲರ ನಡುವೆ ಎಂಬಂತೆ ತಿರುಕೊಂಡಂಗಿದೆ. ರಾಜ್ಯಪಾಲರು ಮತ್ತು ವಿಪಕ್ಷಗಳ ವಿರುದ್ಧ ರಾಜ್ಯ ಸರ್ಕಾರ ಪ್ರತಿ ಅಸ್ತ್ರವನ್ನು ಹೂಡುತ್ತಿದೆ. ವೆರಿ ಗುಡ್. ಯುದ್ಧ ಅಂದ ಮೇಲೆ ಎರಡೂ ಕಡೆಯಿಂದ ಅಸ್ತ್ರಗಳು ಹಾರಿ ಹಾರಿ ಬರದಿದ್ದರೆ ಅದು ಯುದ್ಧವೇಗಾಗಿ ಆದೀತು. ಬರಲೇಬೇಕು. ಹಳೇ ಕಾಲದ ಬ್ಲ್ಯಾಕ್ ಆ್ಯಂಡ್ ವೈಟ್ ರಾಮಾಯಣ ಮಹಾಭಾರತ ನೋಡೋದು ನೀವು, ಅವನು ಹಿಂಗೆ ತಗೊಂಡು ಠಂಗ್ ಅಂತ ಬಡ ಬಿಡ್ತಾನೆ. ಅದು ಹಿಂಗೆ ಭಾಳ ಸ್ಟಾರ್ಟ್ ಆಗಿ ಆಮೇಲೆ ಮೀನಿನ ರೂಪ ತಗೊಂಡು ಚರ್ರಂತ ನೀರೇನೋ ಬಿಟ್ಟು ಆ ಕಡೆಯಿಂದ ಒಂದು ಬರುತ್ತೆ, ಅವನೊಂದು ಬಾಣ ಬಿಡ್ತಾನೆ, ನಾಶ ಮಾಡ್ತಾರೆ. ಅದು ಬಾಣದ ರೂಪದಲ್ಲಿ ಬಂದು ಗಾಳಿ ರೂಪ ಪಡ್ಕೊಂಡು ಬುಸ್ ಅಂತ ಹೋಗಿ ಬೆಂಕಿನೆಲ್ಲ ಆರಿಸ್ಬಿಡೋದು ಏನೋ ಒಂದು ಮಾಡುತ್ತೆ. ಹಂಗೆ ಇವರು ಬಿಡ್ತಾ ಇದ್ದಾರೆ, ಎಲ್ಲ ಗಾಳಿ. ಸಿದ್ದರಾಮಯ್ಯನವರು 163ರ ಅಡಿ ಮಂತ್ರಿ ಪರಿಷತ್ಗೆ ಇರುವ ಅಧಿಕಾರವನ್ನು ಮಗದೊಮ್ಮೆ ಬಳಸುತ್ತಿದ್ದಾರೆ. ವಿಪಕ್ಷಗಳ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೇಳಿ ಬಾಕಿ ಉಳಿದಿರುವ ಪ್ರಕರಣಗಳ ವಿಚಾರದಲ್ಲಿ ಸೂಕ್ತ ನಿರ್ಧಾರ ಕೈಗೊಳ್ಳುವಂತೆ ರಾಜ್ಯಪಾಲರಿಗೆ ಮನವಿ ಮಾಡಿದ್ದಾರೆ. ಈ ಮೂಲಕ ಒಂದೇ ಕಲ್ಲಿಗೆ ರಾಜ್ಯಪಾಲರ ಜೊತೆಗೆ ವಿಪಕ್ಷಗಳನ್ನು ಇಕ್ಕಟ್ಟಿಗೆ ಸಿಲಿಸುವ ಪ್ರಯತ್ನ ಎಂದು ಹೇಳಿದ್ದಾರೆ. ಹಾಗೇನಿಲ್ಲ, ರಾಜ್ಯಪಾಲರು ಸಿದ್ದರಾಮಯ್ಯನವರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟ ಕೂಡಲೇ ಅವರು ಅಪರಾಧಿ ಆಗುವುದಿಲ್ಲ. ಅವರ ಮೇಲಿನ ಆ ಪ್ರಾಸಿಕ್ಯೂಷನ್ನು ನ್ಯಾಯಾಲಯದಲ್ಲೂ ಹೌದೆನ್ನಿಸಿಕೊಳ್ಳಬೇಕು. ನಂತರ ತನಿಖೆ ಆಗಬೇಕು. ತನಿಖೆಯ ನಂತರ ಆರೋಪ ಪಟ್ಟಿ ಬಂದು ನಂತರ ಇತ್ಯರ್ಥ. ಈ ನಿಯಮ ಅವರಿಗೆ ಅನ್ವಯವಾಗುವುದಾದರೆ ಉಳಿದವರಿಗೂ ಅನ್ವಯವಾಗುತ್ತದೆ. ಏನಿಹೋ ಇವತ್ತಿನ ನಿರ್ಣಯಕ್ಕೆ ರಾಜ್ಯಪಾಲರು ಹೇಗೆ ಪ್ರತಿಕ್ರಿಯಿಸುತ್ತಾರೆ ಕುತೂಹಲ, ಗೊತ್ತಿಲ್ಲ. ಈ ಮಧ್ಯೆ ಇವತ್ತು ಸಂಜೆ ಕಾಂಗ್ರೆಸ್ ಶಾಸಕಾಂಗ ಸಭೆ ನಡೆದಿದೆ. ಅಲ್ಲಿ CM ಸಿದ್ದರಾಮಯ್ಯನವರಿಗೆ ಶಾಸಕರ ಒಕ್ಕೊರಲ ಬೆಂಬಲ ಸಿಕ್ಕಿದೆ. ಫಸ್ಟ್ ಆಫ್ ಆಲ್ ಚೀಫ್ ಮಿನಿಸ್ಟರ್ಗೆ ಬೆಂಬಲ ಇಲ್ಲ ಅಂತ ಹೇಳಿರೋರು ಯಾರು? ಬೆಂಬಲದ ಪರಿಣಾಮವೇ ಅವ್ರು CM ಆಗಿರೋದು. ಹಂಗಲ್ಲ, ಬಂಡೆಯಂತೆ ಗಟ್ಟಿಯಾಗಿದೆ ಬೆಂಬಲ. ಹೌದು, ಇನ್ಕ್ಲೂಡಿಂಗ್ ದಿ ಬಂಡೆ. ಹೌದು, ಅವರೇ ಹೇಳಿದ್ದಾರೆ. ಗಟ್ಟಿಯಾಗಿದೆ. ಮತ್ತೇನು ಬೆಂಬಲ? ಏನೋ ಅದ್ರ ಜೊತೆಲಿದ್ದೀವಿ ಅಂತ ಹೇಳಕ್ಕದು. ನಿಮ್ಮೊಂದಿಗೆ ನಾವಿದ್ದೀವಿ ಸರ್, ರಾಜ್ಯಪಾಲರ ನಡೆ ಸರಿ ಇಲ್ಲ, ಹೈಕಮಾಂಡ್ ಒಪ್ಪಿದ್ರೆ ರಾಷ್ಟ್ರಪತಿಗಳ ಮುಂದೆ ಶಾಸಕರ ಪೆರೇಡ್ ನಡೆಸಿ ವಿರುದ್ಧ ದೂರು ನೀಡೋ ಕೊಟ್ಬಿಡೋಣ, ಅಲ್ಲಿ ಹೋಗ್ಬಿಟ್ಟು ಕೊಡ್ಬೋದು. ಏನಾಗುತ್ತೆ ಕೊಟ್ರೆ? ಏನಾಗತ್ತೆ ಅನ್ನೋದು ಆಮೇಲೆ ಕೊಡಬಹುದಾ ಅಂತ ಒಂದು ಸರಿ ಯೋಚನೆ ಮಾಡ್ಕೊಂಡು ಚೆಕ್ ಮಾಡಿ. ಪರೇಡು, ರಾಜ್ಯಪಾಲರ ವಿರುದ್ಧ ಪ್ರೊಟೆಸ್ಟು, ನೀವು ಹದಿಬೀದಿಲಿ ಓಡಾಡ್ತಿರೋರಲ್ಲ ನೀವು. ಈ ಮಧ್ಯೆ ಅವರೆಲ್ಲ ಡೆಲ್ಲಿಗೆ ಹೋಗ್ತಾರಂತೆ ನಾಳೆ ಹೈಕಮಾಂಡ್ ಭೇಟಿಗೆ, CM DCM ಎಲ್ಲ. ಆಯ್ತು, ನೋಡೋಣಪ್ಪ ಏನಿದೆಯೋ ಏನು. ಕೆಲವು ಅರ್ಜಿಗಳು PC ಆಕ್ಟ್ ಪೂರ್ವಾನುಮೋದನೆಗಾಗಿ ಮಾನ್ಯ ರಾಜ್ಯಪಾಲರಲ್ಲಿ ಬಾಕಿ ಇವೆ. ಶ್ರೀಮತಿ ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ, HD ಕುಮಾರಸ್ವಾಮಿ ಅವರು, ಜನಾರ್ದನ್ ರೆಡ್ಡಿ ಅವರದ್ದು ಬಾಕಿ ಇರುವ ಈ ವಿಷಯಗಳಲ್ಲಿ ತೀರ್ಮಾನಗಳನ್ನು ಶೀಘ್ರವಾಗಿ ತೆಗೆದುಕೊಳ್ಳಲು ಸಂವಿಧಾನದ ಆರ್ಟಿಕಲ್ 163 ಅವಕಾಶ ಏನಿದೆ ನೀಡೋದಕ್ಕೆ ಕ್ಯಾಬಿನೆಟ್ ತನ್ನ ಅಪ್ರೂವಲ್ ಅನ್ನು ನೀಡಿದೆ. ಇಂದು ನಡೆದಂತ ಶಾಸಕಾಂಗ ಸಭೆಯಲ್ಲಿ ನಾವೆಲ್ಲ ಇಡೀ ನಮ್ಮ ಶಾಸಕರು ಸರ್ವಾನುಮತದಿಂದ ಮಾನ್ಯ ಶ್ರೀ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯನವರ ಅವ್ರಿಗೆ ಬೆಂಬಲವನ್ನ ಈ ಸಂದರ್ಭದಲ್ಲಿ ವ್ಯಕ್ತಪಡಿಸಿದೆ. ನಮ್ಮ ತನ್ವೀರ್ ಸೇಠ್ ರವರು ಅದಕ್ಕೆ ಅನುಮೋದಿಸಿದ್ದಾರೆ. ಮತ್ತೆ ರಾಜ್ಯಪಾಲರು ರಾಜಕಾರಣವನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ಸಂದರ್ಭದಲ್ಲಿ ಸರ್ವಾನುಮತದಿಂದ ನಾವು ಅದನ್ನ ಖಂಡಿಸಿದ್ದೇವೆ. ಖಂಡನೆ ಓಕೆ, ರಾಜಕೀಯವಾಗಿ ಮಾಡ್ತಿದ್ದಾರೆ ಅಂತ ಆರೋಪ ಮಾಡೋದು ರಾಜಕೀಯ ಅಷ್ಟೇ. ಹಿಂದೆ ರಾಜ್ಯಪಾಲರು ಮಾಡಿದಾಗಲೂ ಇದೇ ಆರೋಪಗಳು ಬಂದಿತ್ತು, ಈಗಲೂ ಅದೇ ಬಂದಿದೆ. ಬಿಯಾಂಡ್ ದಾಟ್ ಈ ನಾಲ್ವರ ವಿರುದ್ಧದ ಪ್ರಶ್ನೆ, ಸಂಪುಟ ಸಭೆ ನಿರ್ಣಯ ಎಲ್ಲ ಕಾಲಕ್ಕೂ ಎಲ್ಲ ರೂಪ ಸ್ವರೂಪದಲ್ಲೂ ರಾಜ್ಯಪಾಲರನ್ನು ಕಟ್ಟಿ ಹಾಕುವುದಾ? ಈಸ್ ಇಟ್ ಬೈಂಡಿಂಗ್? ಕ್ವಶನ್ ಅದು. ಅಂದರೆ
ಸಂಪುಟ ಹೇಳಿದ್ದನ್ನು ಚಾಚೂ ತಪ್ಪದೆ ರಾಜ್ಯಪಾಲ ಪಾಲಿಸಲೇಬೇಕಾ? ದೆರ್ ಇಸ್ ಎ ಪ್ರಾವಿಷನ್ ಅಂಡರ್ 163 ಲಾ ಮಿನಿಸ್ಟರ್ ಹೇಳ್ದಂಗೆ. ಓಕೆ, ಅವ್ರಿಗೆ ಅಧಿಕಾರ ಬಟ್ ಎವ್ರಿ ಪ್ರಾವಿಷನ್ಗೆ ಓವರ್ ರೈಡಿಂಗ್ ಇನ್ನೊಂದು ಕಡೆಯಲ್ಲಿ ಪವರು ಇರುತ್ತೆ. ಓಕೆ, ಅದನ್ನೇ ಫಾಲೋ ಮಾಡಬೇಕು. ಅದೇ ಅಂತ ನೀವು ಹಿಡ್ಕೊಂಡು ಬರಬಾರ್ದು ಅದನ್ನ. ನನ್ನ ಲೆಕ್ಕಾಚಾರದಲ್ಲಿ ಇದು ಸಲಹೆ, ನಾಟ್ ಬೈಂಡಿಂಗ್ ಆನ್ ಗವರ್ನರ್. ಇದು ಅದ್ರ ಮೇಲೆ ರಾಜ್ಯಪಾಲರು ತೀರ್ಮಾನ ಮಾಡಬಹುದು. ಆದರೆ ಓಕೆ, ರಾಜ್ಯ ಸರ್ಕಾರಕ್ಕೆ ಈ ವಿಚಾರದಲ್ಲಿ ವಿಪರೀತವಾದಂತಹ ಆಸಕ್ತಿ ಪ್ರಜಾಪ್ರಭುತ್ವ ರೀತಿಯಲ್ಲಿ ಇದೆ ಅನ್ನುವುದಾದರೆ ಆಗ ಒಂದನ್ನು ಚಾಲೆಂಜ್ ಮಾಡಿ ಕೇಳ್ಬೋದು. ಏನು ಸರ್? ರಾಜ್ಯಪಾಲರಿಗೆ ಇಂತಹ ಪ್ರಕರಣಗಳು ಬಂದಾಗ ರಾಜ್ಯಪಾಲರು ಸೂರ್ಯ ಚಂದ್ರ ಇರುವವರೆಗೂ ನನ್ನನ್ನು ಯಾರು ಪ್ರಶ್ನೆ ಮಾಡಬಾರದು, ನನಗೆ ಬೇಕಾದಾಗ ತೀರ್ಮಾನ ಮಾಡ್ತೀನಿ ಅಂತ ಹೇಳುವ ಅಧಿಕಾರ ಸಂವಿಧಾನದಲ್ಲಿ ಅವರಿಗೆ ದತ್ತವಾಗತ್ತಾ ಅಂತ ಸಾಂವಿಧಾನಿಕ ಪ್ರಶ್ನೆಯನ್ನು ನ್ಯಾಯಾಲಯದಲ್ಲಿ ಕೇಳ್ಬೋದು ಬೇಕಾದ್ರೆ. ಈ ರಾಜ್ಯಪಾಲರು ಅಂತಲ್ಲ, ಯಾರೇ ಆಗಲಿ, ಈ ರಾಜ್ಯಪಾಲರ ಪ್ರಕರಣ ಉದಾಹರಣೆ ಅದಕ್ಕೆ. ಓಕೆ, ಹೇಗೆ ಬಿಲ್ಗಳನ್ನು ಮಸೂದೆಗಳನ್ನು ರಾಜ್ಯಪಾಲರು ತಮಗಿಷ್ಟ ಬಂದ ಕಾಲದವರೆಗೂ ಇಟ್ಕೊಳ್ಳಬಹುದು ಅನ್ನೋದು ಇತ್ತೀಚೆಗೆ ಸುಪ್ರೀಂ ಕೋರ್ಟಲ್ಲಿ ಕೆಲವು ವ್ಯಾಖ್ಯಾನಗಳು ಬಂದಿವೆಯೋ ಹಾಗೆ ಇದು ಇನ್ನೊಂದು. ಓಕೆ, ಬಟ್ ನ್ಯಾಯಾಲಯ ಅದಕ್ಕೇನೋ ಒಂದು ಉತ್ತರ ಕೊಟ್ಕೊಳ್ಳುತ್ತೆ. ಇಲ್ಲ, ಹಂಗೆ ಮಾಡ್ಲಿಕ್ಕೆ ಬರಲ್ಲ, ರೀಸನಬಲ್ ಟೈಮಲ್ಲಿ ಅವ್ರು ಮಾಡಬೇಕಾಗತ್ತೆ. ವಾಟ್ ಈಸ್ ರೀಸನಬಲ್ ಟೈಮ್ ಅಂತ ಏನಾದ್ರು ಒಂದು ತರಬಹುದೇನೋ ಗೊತ್ತಿಲ್ಲ. ಆದರೆ ಅದರ ರಿವರ್ಸು ಬರುತ್ತಾಗ ಇನ್ನೊಂದು ಹೇಳ್ತೀನಿ. ಏನು ಸರ್? ರಾಜ್ಯ ಸರ್ಕಾರಗಳು ಘನತೆವೆತ್ತ ಜುಡಿಷಿಯಲ್ ಕಮಿಷನ್ ನ್ಯಾಯಾಂಗ ಆಯೋಗಗಳ ಬಗ್ಗೆ ಈಗ ಮಾತಾಡ್ತಿದ್ದಾರೆ. ಇಲ್ಲವೇ ಈ ಪ್ರಕರಣವನ್ನು ನ್ಯಾಯಾಂಗ ಆಯೋಗ ಕೊಟ್ಬಿಟ್ಟಿದೀವಲ್ಲ, ಹೌದು, ವಿಚಾರಣೆ ಕೊಟ್ಬಿಟ್ಟಿದೀವಲ್ಲ, ಇನ್ಯಾಕೆ ಆ ವರದಿ ಬರೋರು ಕಾಯಿಲೆ ಇಲ್ಲ. ಅಂತಹ ಎಷ್ಟು ವರದಿಗಳು ನಿಮಗೆ ಬಂದ ಮೇಲೆ ನೀವು ಸೂರ್ಯ ಚಂದ್ರ ಇರುವವರೆಗೂ ನನ್ನನ್ನು ಯಾವನು ಕೇಳಂಗಿಲ್ಲ ಇದ್ರ ಬಗ್ಗೆ ತೀರ್ಮಾನ ಮಾಡಕ್ಕೆ ಅಂತ ಕಡತಕ್ಕೆ ಗಂಟು ಕಟ್ಟಿ ಮೇಲಿಟ್ಟಿಲ್ಲ. ನಿಮಗೂ ಟೈಮ್ ಫಿಕ್ಸ್ ಆಗಬೇಡವೇ? ಹೌದು, ರಾಜ್ಯಪಾಲರಿಗೆ ಫಿಕ್ಸ್ ಮಾಡ್ತಾರೆ. ಅಲ್ಲಿ ಫಿಕ್ಸ್ ಮಾಡಬೇಕು ಅನ್ನೋದ್ರೆ ನಿಮಗೂ ಫಿಕ್ಸ್ ಆಗಬೇಕಿಲ್ಲಿ. ಭಾಳ ವರದಿಗಳು ರಾಜ್ಯ ಸರ್ಕಾರದಲ್ಲಿ ಕೂತಿದೆ, ಡಸ್ಟ್ ಹೊಡೆದು ನೋಡಲಿಲ್ಲ ಅದರಲ್ಲಿ ಏನಿದೆ ಅಂತ ಸರಿಯಾಗಿ. ಅದು ಒಳ ಮೀಸಲಾತಿನೋ ಯಾವುದೋ ನೋಟಿಫಿಕೇಶನ್ದೋ ಇನ್ನೊಂದೋ ಅದೋ ಇದ್ದೋ PSIಯೋ PSIಯೋ ಯಾವುದೋ ಒಂದು. ಏನಾಯಿತು, ನೀವು ತೀರ್ಮಾನ ತಗೋಬಾರ್ದಾ? ಹೌದು, ನಿಮಗಿಲ್ವಾ? ಹಾಗಾಗಿ ನನ್ನ ಪ್ರಕಾರ ಇದನ್ನು ಕೆರೀರಿ ಬಿಡಬೇಡಿ. ನೋಡೋಣ, ಇವಕ್ಕೆಲ್ಲ ಉತ್ತರ ಸಿಕ್ಕಿದ್ರೂ ಸಿಕ್ಕಬಹುದು ಈ ಮೂಲಕ ಆದರೂ. ಎಸ್. ಇನ್ನು ಒಂದ್ ಕಡೆ ಬಾಕಿ ಕೇಸ್ಗಳ ಇತ್ಯರ್ಥಕ್ಕೆ ರಾಜ್ಯಪಾಲರಿಗೆ ಸಲಹೆ ಕೊಟ್ಟಿರೋ ಸರ್ಕಾರ, ಇನ್ನೊಂದ್ ಕಡೆ ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪ ಬಂಧಿಸದಂತೆ ನೀಡಿರೋ ಮಧ್ಯಂತರ ರಕ್ಷಣೆ ತೆರವು ಕೋರಿ ಹೈಕೋರ್ಟ್ ಮೆಟ್ಟಿಲೇರಿದೆ. ಆದರೆ ತಾಂತ್ರಿಕ ಕಾರಣಗಳಿಂದಾಗಿ ಈ ಅರ್ಜಿ ಇಂದು ಲಿಸ್ಟ್ ಆಗದ ಕಾರಣ ವಿಚಾರಣೆ ಆಗಸ್ಟ್ 30ಕ್ಕೆ ನಿಗದಿಯಾಗಿದೆ. ಅಲ್ಲಿಯವರೆಗೂ ಯಡಿಯೂರಪ್ಪಗೆ ಮಧ್ಯಂತರ ರಕ್ಷಣೆ ಮುಂದುವರಿಯುತ್ತೆ ಅಂತ ಕೋರ್ಟ್ ಹೇಳಿದೆ. ಈ ಮಧ್ಯೆ ಡಿಸಿಎಂ ಡಿಕೆ ಶಿವಕುಮಾರ್ ವಿರುದ್ಧದ ಅಕ್ರಮ ಆಸ್ತಿ ಗಳಿಕೆ ಆರೋಪ ಪ್ರಕರಣದ ತನಿಖೆಯನ್ನು ಲೋಕಾಯುಕ್ತ ಚುರುಕುಗೊಳಿಸಿತು. ಸಮನ್ಸ್ ಹಿನ್ನೆಲೆಯಲ್ಲಿ ಇವತ್ತು ಡಿಕೆ ಶಿವಕುಮಾರ್ ಲೋಕಾಯುಕ್ತ ಕಚೇರಿಗೆ ಹೋದ್ರು. 2 ಗಂಟೆ ವಿಚಾರಣೆಯನ್ನು ಎದುರಿಸಿದ್ರು. ಬಳಿಕ ಮಾತನಾಡಿ, ಇವರಿಗಿಂತ ಸಿಬಿಐನವರೇ ಪರವಾಗಿಲ್ಲ, ಒಂದು ದಿನವೂ ಕರೆದಿರಲಿಲ್ಲ, ಏನೂ ಕೇಳಿರಲಿಲ್ಲ, ಆದರೆ ಇವರು ಈಗಲೇ ಹಿಂಸೆ ಕೊಡೋಕೆ ಶುರು ಮಾಡಿದ್ದಾರೆ ಅಂತ ಅಸಮಾಧಾನವನ್ನು ವ್ಯಕ್ತಪಡಿಸಿದರು. ಅಂದ್ರೆ ಇವ್ರಿಗಿಂತ ಸಿಬಿಐನವರೇ ಪರವಾಗಿಲ್ಲ, ಇವ್ರು ಅಷ್ಟೊಂದು ಪ್ರಶ್ನೆಗಳು ಬೇರೆ ಬೇರೆ ವಿಚಿತ್ರ ಎಲ್ಲ ಕೇಳ್ತಾ ಇದ್ದಾರೆ. ಸಿಬಿಐನವ್ರು ಇನ್ನ ನನಗೇನು ಕೇಳೇ ಇಲ್ಲ, ಒಂದಿನೂ ಕರೀಲಿಲ್ಲ. ಇವ್ರು ಆಲೇ ಕರೆದು ಬೇರೆ ಹಿಂಸೆ ಕೊಡ್ತಾವ್ರೆ. ಇನ್ನ ದಾಖಲೆಗಳು ಕೆಲವರು ಕೇಳಿದ್ದಾರೆ, ಅದನ್ನು ಒಂದು ಕೊಡ್ತಾರೆ. ಅವ್ರನ್ನ ಸ್ಟಡಿ ಮಾಡಿ ನೋಡಿ ಇಶ್ಯೂ ಮಾಡ್ತಾರೆ. ಯಡಿಯೂರಪ್ಪನವರ ವಿಚಾರದಲ್ಲಿ ನ್ಯಾಯಾಲಯ ತನ್ನ ತೀರ್ಮಾನ ಏನೋ ಒಂದನ್ನು ಕೊಡುತ್ತೆ ಮುಂದೆ. ಅಲ್ಲಿರೋದು ಒಂದೇ ಒಂದೇನು ಅಂದರೆ ಮಧ್ಯಂತರ ಆದೇಶದ ತೆರವಿನ ವಿಚಾರದಲ್ಲಿ ಆರೋಪ ಪಟ್ಟಿ ಪ್ರಕರಣದಲ್ಲಿ ಸಲ್ಲಿಕೆ ಆಗೋಗಿದೆ. ಹಾಗಾಗಿ ಆರೋಪ ಪಟ್ಟಿ ಸಲ್ಲಿಕೆಯಾಗಿ ಚಾರ್ಜಸ್ ಆಗೋದ ಮೇಲೆ ಇನ್ನು ಬಂಧನದಿಂದ ಬರಬಹುದಾದ ಲಾಭ ತನಿಖಾಧಿಕಾರಿಗೆ ಏನು ಅನ್ನೋ ಒಂದು ಪ್ರಶ್ನೆ ಉಳ್ಕೊಳ್ಳುತ್ತಲ್ಲಿ. ಗೊತ್ತಿಲ್ಲ ನ್ಯಾಯಾಲಯ ಅದನ್ನು ಯಾವ ರೀತಿ ವಿಮರ್ಶೆ ಮಾಡಿ ಕಾನೂನಿನನ್ನು ಯಾವ ರೀತಿ ಅದಕ್ಕೆ ಲೇಪನ ಕೊಟ್ಟು ಅದಕ್ಕೆ ಏನು ತೀರ್ಮಾನ ಕೊಡುತ್ತೋ ಗೊತ್ತಿಲ್ಲ. ವಿಲ್ ಹ್ಯಾವ್ ಟು ವೆಯ್ಟ್. ಡಿ.ಕೆ. ಶಿವಕುಮಾರ್ ಅವ್ರದ್ದು ಲೋಕಾಯುಕ್ತದ್ದು ಕ್ಯೂರಿಯಸ್ ಆಗಿದೆ ನನಗೆ 2 ವಿಚಾರದಲ್ಲಿ. ಅವ್ರು ಹೇಳಿದ್ರು CBIನವರೇ ಬೆಟ್ರು ಅಂತ. ಇವ್ರು ಹಿಂಸೆ ಕೊಡ್ತಿದ್ದಾರೆ, ಇವ್ರು ಹಿಂಸೆ ಕೊಡ್ತಾರೆ ಅಂತ. ಜಸ್ಟ್ ವಿತ್ಡ್ರಾ, ಒಂದ್ಸರಿ ವಿತ್ಡ್ರಾ ಮಾಡಿರೋ ಕ್ಯಾಬಿನೆಟ್ ಡಿಸಿಷನ್ ಮರು ವಿತ್ಡ್ರಾ ಮಾಡಿ ವಾಪಸ್ CBIಗೆ ಕೊಟ್ಬಿಡಿ. ಹಿಂಸೆನೇ ಬೇಡ. ವಹಿಸಿದ್ದೆ ಸರ್ಕಾರ ಅಲ್ವಾ, ಸರಳ ಅದು. ದಟ್ಸ್ ನಾಟ್ ಎ ಸೀರಿಯಸ್ ಥಿಂಗ್ ಅವ್ರು ಹೇಳ್ತಾ ಇರೋದು ಅಂತ ನನಗೆ ಅನಿಸ್ತಿದೆ. ಅದು ಪ್ರಾಬ್ಲಮ್ ಇರೋದು ಇದರಲ್ಲಿ ಏನು, 2 ಪಾಯಿಂಟ್. ನಂಬರ್ 1, ಇದು ಬರುತ್ತೆ ಅಂತ ಅನ್ಸತ್ತೆ ಮುಂದೆ. CBIಗೆ ಕೊಟ್ಟಿದ್ದಂಥ ಅವ್ರು ಮೊದಲೇ FIR ಮಾಡಿದ್ದಂಥ ಪ್ರಕರಣದಲ್ಲಿ ಅಧಿಕಾರವನ್ನು ಅಂದರೆ ತನಿಖಾಧಿಕಾರವನ್ನು ವಿತ್ಡ್ರಾ ಹಿಂದಕ್ಕೆ ಪಡೆದಿರುವ ರಾಜ್ಯ ಸರ್ಕಾರದ ನಿರ್ಧಾರ ನ್ಯಾಯಾಲಯದಲ್ಲಿ ಪ್ರಶ್ನಿತವಾಗಿದೆ, ಹೈಕೋರ್ಟಲ್ಲಿ ಆಗಿದೆ.
ಹೈಕೋರ್ಟ್ ತನ್ನ ಆದೇಶವನ್ನು ಕೊಟ್ಟಾಗ ಈ ತನಿಖೆಯ ಹಣೆ ಬರಹ ಏನು ಅನ್ನೋದು ಬರಬೇಕು. ಹೈಕೋರ್ಟ್ ಕ್ಯಾನ್ ಸೇ ತನಿಖೆ ಪ್ರಾರಂಭ ಆಗಿದೆ, ಅಲ್ಲಿ ನಡೀಲಿ ನೋಡೋಣ ಅಂತ ಹೇಳ್ತೋ, ಅಥವಾ ಅದು ಎಲ್ಲೇ ಆಗಿದ್ರೂ ಒರಿಜಿನಲಿ ಕೊಟ್ಟಿದ್ದ ಅವ್ರ ಪವರ್ನ ನಿಮಗೆ ವಿಡ್ರಾ ಮಾಡೋಕ್ಕೆ ಬರಲ್ಲ, ಹಂಗಾಗಿ ಅಲ್ಲಿ ಏನೇ ತನಿಖೆ ಇದ್ರೂ ಟ್ರಾನ್ಸ್ಫರ್ ಎವ್ರಿಥಿಂಗ್ ಅಂತಲೂ ಹೇಳ್ಬೋದು. ನಮ್ಗೆ ಗೊತ್ತಿಲ್ಲ ಅದು ಏನು ಹೇಳ್ತಾರೋ ಬಿಡ್ತಾರೋ. ಕಾನೂನಿನ ವಿವೇಚನೆ. ಪ್ಯಾರಲಲ್ಲಿ ಎರಡನೇ ಪ್ರಶ್ನೆ ಬರೋದು, ಈ ಪ್ರಕರಣದಲ್ಲಿ ನನ್ನ ಮಾಹಿತಿಯ ಪ್ರಕಾರ ಒಬ್ಬ DYSP ದರ್ಜೆಯ ಅಧಿಕಾರಿ ಅವರನ್ನು ಇವತ್ತು ಪ್ರಶ್ನೆ ಮಾಡಿದ್ದಾರೆ ಅಂತನೋ, ಅಥವಾ ವಿಚಾರಣೆಗೆ ಅವ್ರಿಗೆ ಬೇಕಾಗಿದ್ದ ಮಾಹಿತಿಯನ್ನು ಪಡೆದಿದ್ದಾರೆ ಅಂತನೋ ಏನೋ ಇರಬೇಕು. ಸಿ, ನನ್ ಆಫ್ ದೀಸ್ ಆಫೀಸರ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ದಿ ಗವರ್ನಮೆಂಟ್. ಓಕೆ. DSPಗಳೋ SPಸೋ ಯಾರೇ ಇರ್ಬೋದು, ದೇ ಆರ್ ನಾಟ್ ಇಂಡಿಪೆಂಡೆಂಟ್ ಆಫ್ ಗೌರ್ಮೆಂಟ್. ಲೋಕಾಯುಕ್ತಲಿದ್ದಾರೆ ಅನ್ನೋ ಕಾರಣಕ್ಕೆ ಅವರ ಕೆರಿಯರು, ಪೋಸ್ಟಿಂಗು, ಎವ್ರಿಥಿಂಗ್ ಈಸ್ ಸ್ಟಿಲ್ ಕಂಟ್ರೋಲ್ಡ್ ಬೈ ದಿ ಗೌರ್ಮೆಂಟ್. ನಾಳೆ ಬೆಳಿಗ್ಗೆ ಇವತ್ತು ವಿಚಾರಣೆ ಮಾಡಿದ DYSP ಬೇಕಾದ್ರೆ ಟ್ರಾನ್ಸ್ಫರ್ ಆಗ್ಬೋದು. ಓಕೆ. ಆ ಅಧಿಕಾರ ಸರ್ಕಾರದಲ್ಲಿ ಇದೆ. ಹಾಗಾಗಿ ಆ ಅಧಿಕಾರ ವ್ಯಾಪ್ತಿಯ ಒಳಗಡೆ ಇರುವಂತಹ ಅಧಿಕಾರಿ ಈ ವಿಚಾರಣೆಯನ್ನು DCM ಲೆವೆಲ್ಲಿನವರ ಜೊತೆ ಮಾಡಬಹುದಾ ಆ ಪ್ರಶ್ನೆ ಬರುತ್ತೆ ಅನ್ನೋ ಒಂದು ಪ್ರಶ್ನೆ ಇದ್ದಂಗೆ ಇದೆ. ಗೊತ್ತಿಲ್ಲ, ಅದು ಮುಂದಕ್ಕೆ ಎಲ್ಲೋ ಗೊತ್ತೋ. ಕಾನೂನು ಪ್ರಕಾರ ಏನೋ ಒಂದು ಆಗತ್ತೆ. ರಾಜ್ಯಪಾಲರ ವಿರುದ್ಧ ಕೈನಾಯಕರ ನಿಂದನೆ ಖಂಡಿಸಿ CM ರಾಜೀನಾಮೆಗೆ ಆಗ್ರಹಿಸಿ ಬೆಂಗಳೂರು, ಮಂಡ್ಯ, ಮೈಸೂರು, ಮಂಗಳೂರಿಗೆ ಭಾಳ ಕಡೆ ರಾಜ್ಯದಲ್ಲಿ BJಪಿಯವರು ಪ್ರತಿಭಟನೆ ಮಾಡಿದ್ರು. ಫ್ರೀಡಂ ಪಾರ್ಕ್ನಲ್ಲೂ ಮಾಡಿಕೊಂಡು ಅಶಾಂತಿ ಮಾಡ್ತೀವಿ, ಬಾಂಗ್ಲಾ ಸೃಷ್ಟಿಸ್ತೀವಿ ಅಂದಮೇಲೆ ಯಾಕೆ ಕ್ರಮ ಇಲ್ಲ? ಅವ್ರನ್ನ ನಿಂದಿಸೋರನ್ನ ಗಡೀಪಾರು ಮಾಡಬೇಕು. ನಿಮಗೆ ತಾಕತ್ತಿದ್ರೆ ರಾಜಭವನಕ್ಕೆ ನುಗ್ಗಿ ಮೂಡಾ ಪ್ರಕರಣವನ್ನು CBIಗೆ ಕೊಡಿ ಅಂತ ಸವಾಲ್ ಮೇಲೆ ಸವಾಲ್ ಹಾಕ್ಕೊಂಡ್ರು. ಸಿದ್ದರಾಮಯ್ಯ ಕ್ಷಣಕ್ಕೂ ಸುಳ್ಳು ಹೇಳ್ಬಿಡ್ತಾರೆ, ನಾನು ಸೈಟ್ ಕೇಳಿಲ್ಲ ಅಂದರು, ಈಗ ವೈಟ್ನರ್ ವಿಚಾರ ಗೊತ್ತಿಲ್ಲ ಅಂತಾರೆ. ಏನೇ ಅವ್ರು ಇವ್ರು ತೋಚಿದ್ದನ್ನು ಇವ್ರು ಹೇಳಿದ್ದಾರೆ ಅಷ್ಟೇ. ಆತ್ಮಸಾಕ್ಷಿ ಇಲ್ಲದೆ, ಸ್ವಾಭಿಮಾನ ಇಲ್ಲದೆ ಬಾಂಗ್ಲಾದೇಶಿನ ಪರಿಸ್ಥಿತಿ ನಿರ್ಮಾಣ ಮಾಡ್ತೀವಿ, ಗವರ್ನರ್ ಅವ್ರನ್ನ ಹಲ್ಲೆ ಮಾಡ್ತೀವಿ, ನಾಲಾಯಕ್ ಗವರ್ನರ್ ಅಂತ ಹೇಳುವಂತ ಇಷ್ಟು ನಾಯಕರಿಗೆ ನಾವೇನ್ ಮಾಡಬೇಕು? ಈ ರಾಜ್ಯದಿಂದನೇ ಸುಮೋಟ ಕೇಸನ್ನು ಹಾಕ್ಬೇಕಾಗಿತ್ತು. ಏನಾದ್ರು ಗೃಹ ಇಲಾಖೆ ಬದುಕಿದೆಯಾ? ಇಂಥ ಗೃಹ ಇಲಾಖೆ ಇದ್ರೆಷ್ಟು ಬಿಟ್ರೆಷ್ಟು. ಮುಖ್ಯಮಂತ್ರಿ ಆಗಿರುವಂತಹ ಸಿದ್ದರಾಮಯ್ಯನವರು ಹಾಗಾಗಿ ಅವರು ಬೆಳಗ್ಗೆ ಒಂದು ಸ್ಟೇಟ್ಮೆಂಟ್ ಮಾಡಿದ್ರು, ನಾವು ಅರ್ಜಿನೇ ಕೊಟ್ಟಿಲ್ಲ ಅಂತ. ನೀವೆಲ್ಲ ವೈಟ್ನರ್ ಹಾಕಿ ತೋರಿಸಿದ್ಮೇಲೆ ನನ್ಗೆ ಗೊತ್ತಿಲ್ಲ ಅದು ವೈಟ್ನರ್ ಯಾರು ಹಾಕಿದ್ರು ಅಂತ ಗೊತ್ತಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕ್ಷಣಕ್ಕೆ ಒಂದೊಂಥರ ಬದಲಾಯಿಸ್ತಾರೆ ಅವರು. ಅವ್ರಿಗೊಂಥರ ನಾನೇನೋ ಈಗ ಇದ್ರಲ್ಲಿ ಸಿಕ್ಕ ಗವರ್ನರ್ ವಿರುದ್ಧವಾಗಿ ಮಾತಾಡಿದವ್ರ ವಿರುದ್ಧ ಏನೋ ಆಕ್ಷನ್ ತಗೊಳ್ಳಲ್ಲ ಅಂತಂದ್ರೆ ಬೇರೆಯವ್ರ ವಿಷಯದಲ್ಲೂ ಹಾಗೆ ನಡ್ಕೊಳ್ಬೇಕಲ್ಲ ಸರ್? ಅಲ್ಲ, ಇರ್ಬೋದು. ಅದನ್ನು ಪ್ರಶ್ನೆ ಮಾಡಲಿಕ್ಕೆ ಬೇರೆ ಜಾಗ ಇದೆ ಅಂತ ನಾನು ನಿನ್ನೆ ಹೇಳಿದ್ನಲ್ಲ, ನೀವು ಪ್ರಶ್ನೆ ಮಾಡಬೇಕು, ಅವಕಾಶ ಬಳಸ್ಕೋಬಹುದು. ಆಲ್ ರೈಟ್. ಮುಖ್ಯಮಂತ್ರಿಗಳ ಇವತ್ತಿನ ಪ್ರಾಸಿಕ್ಯೂಷನಿನ ಈ ಹಂತಕ್ಕೆ ಬಂದಿದ್ದೆ ಹೇಗೆ? BJಪಿಯವರಿಂದನ ಏನಲ್ವಲ್ಲ, ಖಾಸಗಿ ದೂರಿನಿಂದ ಯಾರೋ BJಪಿಯವರು ಪ್ರಸ್ತಾಪ ಮಾಡಿರ್ಬೋದಷ್ಟೇ, ನಿಮ್ಮಿಂದ ಬಂದಿಲ್ವಲ್ಲ. ಕಾನೂನು ಪ್ರಕಾರ ನಾ ಹೇಳ್ತಿರೋದು, ರಾಜಕೀಯವಾಗಿ ಬಿಟ್ಟುಬಿಡಿ ಏನಾರು ಆಗಲಿ, ನಿಮ್ಮಿಂದಲ್ಲ. ಖಾಸಗಿಯಾಗಿ ಯಾರು ನ್ಯಾಯಾಲಯಕ್ಕೆ ಹೋಗಿದ್ದಕ್ಕೆ ಈ ಕತೆ ಬಂದು ಕೂತಿರೋದು ಈಗ ಅಲ್ಲಿ ಅಲ್ವಾ? ಅದೇ ತಾನೇ ಆಗಿರೋದು ಈಗ. ಹಾಗೆ ಇದರಲ್ಲೂ ನಿಮಗೆ ಅಷ್ಟು ಕನ್ವಿಕ್ಷನ್ ಅನ್ನೋದೊಂದು ಇದ್ರೆ ಖಾಸಗಿಯಾಗಿ ಯು ಶುಡ್ ಪ್ರೊಸೀಡ್ ಫರ್ದರ್. ರಾಜ್ಯಪಾಲರ ವಿರುದ್ಧ ಮಾತಾಡ್ತಾರೆ. ಕರೆಕ್ಟ್. ಎರಡನೇದು, ರಾಜ್ಯಪಾಲರ ನಿಲುವು ಮತ್ತು ನಿರ್ಣಯಗಳು ಟೀಕೆಗೆ ಒಳಪಡುವಂತೆಯೇ ಇಲ್ಲ ಅಂತ ಯಾರೂ ಹೇಳಬಾರ್ದು. ಅದು ಸಾರ್ವಜನಿಕ ವಿಶ್ಲೇಷಣೆಗೆ ಒಳಪಡಬೇಕು. ರಾಜ್ಯಪಾಲ ದೇವರಲ್ಲ, ಮೇಲಿಂದ ಇಳಿದು ಬಂದಿಲ್ಲ ಅಂತ ನಾನು ಅವತ್ತು ಹೇಳಿದ್ದೀನಿ, ಇವತ್ತು ಹೇಳ್ತೀನಿ. He is not Maharaja, not to be challenged. He should be challenged. But ಯಾವ ಭಾಷೆಯಲ್ಲಿ ಚಾಲೆಂಜ್ ಮಾಡ್ತೀವಿ ಅನ್ನೋದಷ್ಟೇ ಇಂಪಾರ್ಟೆಂಟ್. ಆ ಪರಿಮಿತಿ ಇರಬೇಕು. ದಟ್ ಇಸ್ ಮೈ ಪಾಯಿಂಟ್ ಅಷ್ಟೇ. ರಾಜಕೀಯ ಪ್ರೇರಿತವಾಗಿ ಕಾನೂನನ್ನು ಅಪ್ಲೈ ಮಾಡದೆ ಒಂದು ಪಕ್ಷಪಾತಿಯಂತೆ ಆತುರಾತುರವಾಗಿ ಟೀಕೆಯ ಭಾಗಗಳದಲ್ಲ. ರಾಜ್ಯಪಾಲರ ನಿರ್ಣಯ, ನ್ಯಾಯಾಲಯಗಳು ಹೇಳಿವೆ, ನಮ್ಮ ನಿರ್ಣಯಗಳನ್ನು ವಿಶ್ಲೇಷಣೆ ಮತ್ತು ವ್ಯಾಖ್ಯಾನ ಮಾಡಬಾರದು ಅಂತೇನಿಲ್ಲ. ಆದರೆ ಆ ಜಡ್ಜ್ಮೆಂಟು, ಆ ತೀರ್ಪು ಬಂದಿದ್ದು ಈ ರೀತಿಯ ಕಾರಣಗಳಿಗೆ ಅಥವಾ ಇನ್ಸ್ಯೂನೇಷನ್ ಜಡ್ಜ್ ಅವ್ರ ಮೇಲೆ, ನ್ಯಾಯಾಧೀಶರ ಮೇಲೆ ಹೇಳಿ ಇದಕ್ಕಿದು ಹಿಂಗೆ ಬಂದಿದೆ ಅಂತ ಅನುಮಾನ, ಅಪವಾದಗಳನ್ನು ಸೃಷ್ಟಿ ಮಾಡುವುದನ್ನು ಮಾಡಬಾರ್ದು ಅನ್ನೋದಿದೆ ಅಷ್ಟೇ. ಎ ಜಡ್ಜ್ಮೆಂಟ್ ಕ್ಯಾನ್ ಬಿ ಡಿಸ್ಕಸ್ಡ್. ಹಾಗೆ ಇಲ್ಲೂವೆ ರಾಜ್ಯಪಾಲ ಬಂದು ಕುತ್ಕೊಂಡ್ಬಿಟ್ರು ಅಲ್ಲಿ ಅಂದ ತಕ್ಷಣ ಮಾತಾಡಂಗಿಲ್ಲ ಅಂತ ಅನ್ನೋಂಗಿಲ್ಲ. ಯಾಕೆ ಅನ್ನೋಂಗಿಲ್ಲ? ಹಂಗೆಲ್ಲ ಆಗಲ್ಲ. ಭಾಷೆ ಮತ್ತು
ಆ ಭಾಷೆ ರಾಜ್ಯಪಾಲ ಅಂದಾಗ ಅದು ಗೆಹಲೋಟ್ ಅಲ್ಲ ನಾ ಹೇಳ್ತಿರೋದು, ರಾಜ್ಯಪಾಲ ಎಂಬ ಸಾಂವಿಧಾನಿಕ ಹುದ್ದೆ ಹೇಳ್ತಿರೋದು. ಹೇಗೆ ಮಾನ್ಯ ಮುಖ್ಯಮಂತ್ರಿಗಳನ್ನ ಈ ಪ್ರಕರಣದಲ್ಲಿ ಈಗ ಸಿದ್ದರಾಮಯ್ಯನವರು ಅವಹೇಳನ ಮಾಡುವುದನ್ನ ಕರ್ನಾಟಕ ರಾಜ್ಯದ ಅವಮಾನ ಎಂದು ನಾವು ಪರಿಗಣಿಸ್ತೀವೋ, ಮುಖ್ಯಮಂತ್ರಿಯಾಗಿ ಅವರನ್ನು ಕೆಟ್ಟ ಭಾಷೆಯಲ್ಲೋ ಮತ್ತೊಂದರಲ್ಲೋ ಮಗದೊಂದರಲ್ಲೋ ಅವಮಾನ ಮಾಡಿದಾಗ ಯಾರೋ ಬೇರೆಯವರು ಹೇಗೆ ಅದನ್ನು ವಿರೋಧ ಮಾಡ್ತೀವೋ ಅದು ರಾಜ್ಯಕ್ಕೆ ಮಾಡೋ ಅವಮಾನ ಅದು ಅಂತ, ಹಾಗೆ ಇದುವೆ ಸಂವಿಧಾನಕ್ಕಾಗೋ ಅವಮಾನ ಅದು. ಅದನ್ನ ಅರ್ಥ ಮಾಡ್ಕೋಬೇಕು. ಎಸ್, ಮೂಡಾ ಹಗರಣ ದಿನಕ್ಕೊಂದು ಟ್ವಿಸ್ಟ್ ಅನ್ನ ಪಡ್ಕೊಳ್ತಾ ಹೋಗ್ತಾ ಇದೆ. ಮೂಡಾಗೆ ತಮ್ಮ ಪತ್ನಿ ಬರೆದ ಪತ್ರದ ವಿಚಾರವಾಗಿ ನನಗೆ ಗೊತ್ತಿಲ್ಲ ಅಂತ ಸಿಎಂ ನಿನ್ನೆ ಹೇಳಿದ್ರು. ಆದ್ರೆ ರಾಜ್ಯಪಾಲರ ಶೋಕಾಸ್ ನೋಟಿಸ್ಗೆ ಸಿಎಂ ಕೊಟ್ಟಿರುವ ಉತ್ತರದಲ್ಲೇ ಪತ್ನಿ ಬರೆದ ಪತ್ರದ ಬಗ್ಗೆ ಉಲ್ಲೇಖ ಆಗಿದೆ. 2014 ಜುಲೈ 23ರಂದು ಮೂಡಾಗೆ ತಮ್ಮ ಪತ್ನಿ ಪಾರ್ವತಿ ಬದಲಿ ಜಾಗ ಕೇಳಿ ಅರ್ಜಿಯನ್ನ ಹಾಕಿದ್ದಾರೆ ಅಂತ ಸಿಎಂ ಪತ್ರದಲ್ಲಿ ಉಲ್ಲೇಖವಾಗಿದೆ. ಅಲ್ಲಿಗೆ ಸಿಎಂ ಸುಳ್ಳು ಹೇಳಿದ್ರ ಅಥವಾ ಗೊಂದಲಕ್ಕೆ ಈಡಾಗಿ ಈ ರೀತಿ ಮಾಡಿದ್ರ ಅನ್ನೋ ಶಂಕೆ. ಈ ವೇಳೆ ಮೂಡಾದಲ್ಲಿ ಇಲ್ಲದ ವ್ಯಕ್ತಿ ಸೃಷ್ಟಿಸಿ ಬದಲಿ ನಿವೇಶನ ನೀಡಿದ ಪ್ರಕರಣ ಬಯಲಾಗಿದೆ. ಅಧಿಕಾರಿಗಳ ಪ್ರಕಾರ 8ನೇ ವಯಸ್ಸಿನಲ್ಲಿ ಭೂಮಿ ಕಳೆದುಕೊಂಡ ಅಬ್ದುಲ್ ವಾಹೀದ್ ತನ್ನ 68ನೇ ವರ್ಷದಲ್ಲಿ ಬದಲಿ ನಿವೇಶನಕ್ಕಾಗಿ ಮೂಡಾಗೆ ಅರ್ಜಿ ಹಾಕಿದ್ದಾನೆ. ಈ ಬಗ್ಗೆ ನ್ಯಾಯಾಧೀಶರು ಅನುಮಾನವನ್ನು ವ್ಯಕ್ತಪಡಿಸಿ ತನಿಖೆಗೆ ಸೂಚನೆ ಕೊಟ್ಟರು. ಆದರೆ ಇದನ್ನು ಗಂಭೀರವಾಗಿ ಪರಿಗಣಿಸಿದ ಮೂಡಾ ಹಾಗೂ ಸರ್ಕಾರದ ಮುಖ್ಯ ಕಾರ್ಯದರ್ಶಿಗಳು ನ್ಯಾಯಾಧೀಶರು ಬದಲಾಗ್ತಿದ್ದ ಹಾಗೆ ರಿಟ್ ಅರ್ಜಿಯನ್ನು ಹಿಂಪಡೆದಿದ್ರು. ಅಷ್ಟೇ ಅಲ್ಲ, 2023 ಫೆಬ್ರವರಿಯಲ್ಲಿ ಮೂಡಾದಿಂದಲೇ ಆದೇಶ ಮಾಡಿಸಿ 55,260 ಚದರ ಅಡಿ ಬದಲಿ ನಿವೇಶನ ನೀಡಿದ ವಿಚಾರ ಈಗ ಬೆಳಕಿಗೆ ಬರ್ತಿದೆ. ಮೂಡಾಗೆ ಟೈಮ್ ಚೆನ್ನಾಗಿಲ್ಲ, ಒಂದರಿಂದ ಒಂದು ಸಿಕ್ಕಾಕೊಳ್ತಿದೆ. 8ನೇ ವಯಸ್ಸಿನಲ್ಲಿ ಪಿತ್ರಾರ್ಜಿತ ಆಸ್ತಿ ಕಳೆದುಕೊಂಡ ತಂದೆ ಆಸ್ತಿನೇನೋ ಕಳ್ಕೊಂಡು 68ನೇ ವಯಸ್ಸಿಗೆ ಅವ್ರು ಬರಬಾರ್ದು ಅಂತ, ಆಸ್ತಿನೇ ಕಳ್ಕೋಬಾರ್ದು ಅಂತ ಏನಿಲ್ಲ. ಆದರೆ 60 ವರ್ಷದ ನಂತರ ಅವ್ರು ಅರ್ಜಿ ಹಾಕಕ್ಕೆ ಬಂದಿದ್ದಾರೆ ಅಂದಾಗ ಸಹಜ ಅನುಮಾನಗಳು ಕೆಲವೆಲ್ಲ ಬರುತ್ತವೆ. ನಂಬರ್ 1. ಎರಡನೇದು ಟೈಮ್ ಲ್ಯಾಪ್ಸ್ ಇದೆಯಾ ಇದಕ್ಕೆ ಅನ್ನೋ ಕ್ವಶನ್ನು ಬರುತ್ತೆ. ಅದಕ್ಕೆ ಕ್ಲೈಮ್ ಮಾಡ್ಕೊಳ್ಳೋದು, ಆ ಕ್ಲೈಮ್ 60 ವರ್ಷ ಆದಮೇಲೆ ಬರ್ಬೋದಾ ಅನ್ನೋದು ಒಂದು ಇದೆ. ಇರಲಿ, ಅದೇನೋ ಬೇರೆ ವಿಚಾರ. ಮೂರನೇದು, ಇದು ಏನಾಗಿರುತ್ತೆ ಕಾನೂನಿನ ದಾಟಿ, ಕಾನೂನು ಪ್ರಕಾರ ಅಲ್ಲಿ ಏನಾಗಿದೆಯೋ ನನಗೆ ಗೊತ್ತಿಲ್ಲ. ಯಾತಕ್ಕೆ ಇವ್ರು ರಿಟ್ ಅರ್ಜಿ ವಾಪಸ್ ಪಡೆದ್ರು ನ್ಯಾಯಾಧೀಶ ಬದಲಾಗದಿದ್ಮೇಲೆ ಆದಮೇಲೆ ಐಡಿಯಾ ಇಲ್ಲ ನನಗೆ. ಅದರ ಅವಶ್ಯಕತೆ ಏನು? ಮಾರ್ಕೆಟ್ ಇನ್ಫಾರ್ಮೇಷನ್ ಹೇಳೋದಾದರೆ ಇದು ಏನಕ್ಕಾಗಿರುತ್ತೆ ಈ ಥರ. ಈ 8ನೇ ವರ್ಷದಲ್ಲಿ ಭೂಮಿ ಕಳೆದುಕೊಂಡ ವ್ಯಕ್ತಿ, ಈ ವ್ಯಕ್ತಿ ಅಂತಲ್ಲ, ಜನರಲಿ ನಾನು ಹೇಳ್ತಿರೋದು, ಈ ವ್ಯಕ್ತಿ ಇದು ಪ್ರಕರಣ ಅಂತ ನಾನು ಹೇಳ್ತಿಲ್ಲ. ಆಮೇಲೆ ಜನರಲಿ ಅವ್ರಿಗೆ ಗೊತ್ತಿರಲ್ಲ. ಬಟ್ ಇಂಥದ್ದೊಂದು ಇದೆ ಅನ್ನೋದನ್ನು ಯಾರೋ ಬುದ್ಧಿವಂತ ಒಬ್ಬ ಕಂಡುಹಿಡಿತಾನೆ. ಆ ಬುದ್ಧಿವಂತ ಈ ಯಾರೋ ಪಾಪ ಚಿಕ್ಕ ವಯಸ್ಸಲ್ಲಿ ಹೋಗಿದ್ದಾರೆ, ಅವ್ರಿಗೆ ಏನು ಗೊತ್ತಿರಲ್ಲ. ಅವ್ರಿಗೋಗಿ ಹೇಳ್ತಾರೆ, ನೀವು ಹಿಂಗೆ ಕಳ್ಕೊಂಡಿದ್ದೀರಲ್ಲ, ಹೌದಾ ಸರ್, ಹಂಗೂ ನಮ್ದೊಂದು ಇದೆಯಾ ಸರ್ ಹತ್ರ? ಹೌದು ಇದೆ. ಮತ್ತು ಏನು ಮಾಡೋಣ ಸರ್, ನಮಗೆ ಇಲ್ಲಿ 60 ವರ್ಷ ಆಯ್ತು ಬಿಡಿ ಸರ್, 75 ವರ್ಷ ಆಗೋಯ್ತಲ್ಲ ಸರ್, ಇಲ್ಲ ಒಂದು ಅರ್ಜಿ ಹಾಕೋಣ. ಆಯ್ತು ಸರ್ ಹಾಕೋಣ. ಅದೇ ಅಲ್ಲೆಲ್ಲ ಯಾವನು ಓಡಾಡ್ತಾನೆ ಸರ್, ಅದೇನೋ ಖರ್ಚು ವೆಚ್ಚ ಅಂತೆಲ್ಲ ಕೇಳ್ತಾರೆ. ಮೇಲೆ ಅದೆಲ್ಲ ನನಗೆ ಬಿಟ್ಬಿಡ್ರಪ್ಪ, ನಾನು ನೋಡ್ಕೊತೀನಿ. ನಿಮ್ಗೆ ಯಾಕಪ್ಪ ಚಿಂತೆ, ನೀವು ಸುಮ್ಮನೆ ಸೈನ್ ಹಾಕಿ ಕೊಡ್ರಿ, ಮಿಕ್ಕಿದ್ದು ನಾನು ನೋಡ್ಕೊತೀನಿ. ಖರ್ಚು ವೆಚ್ಚಗಳನ್ನು ಅವ್ರು ಬರೆಸಿರ್ತಾರೆ ಪಾಪ, ಯಾರೋ ಓದೋರು ವ್ಯಕ್ತಿ. ಆಮೇಲೆ ಅದೆಲ್ಲ ಆದಮೇಲೆ ನೋಡಿಪ್ಪ ಆ ಜಾಗಕ್ಕೆ ಒಂದು ಮೌಲ್ಯ ಮಾಡ್ಕೊಂಬಿಟ್ಟು ನನಗೆ ಕೊಟ್ಬಿಡಿ ಅಷ್ಟೇ, ನಿಮ್ಗೆ ದುಡ್ಡು ಬಂತಲ್ಲ, ನಿಮ್ಗೆ ಯಾಕೆ ತಲೆ ನೋವು? ಏನು ಇಲ್ಲದೆ ಇದ್ದಾಗ ಏನೋ ಸಿಕ್ತಲ್ಲ ಅನ್ನೋ ಥರ. ಇದು ಸಾಮಾನ್ಯವಾಗಿ ಮಾರ್ಕೆಟಲ್ಲಿ ನಡೆಯುತ್ತೆ ಅಂತ ಹೇಳ್ತಾರಪ್ಪ. ಈ ಕೇಸ್ ಅಂತಾನೆ ಅಲ್ಲ, ನಾನು ಈ ಕೇಸ್ಗೆ ಅಂತ ಹೇಳಿಲ್ಲ. ಆಮೇಲೆ ಜನರಲಿ ಈ ಕೇಸ್ಗೆ ಅಂತ ಹೇಳಿದ್ದಾರೆ, ಕೊಡ್ರಿ ಅವ್ರಿಗೊಂದು ನೋಟಿಸ್ ಅನ್ನಕ್ಕೆ. ನೀವು ನಾನು ಹೇಳಿಲ್ಲ, ಮಾರ್ಕೆಟಲ್ಲಿ ಹೀಗೆ ನಡೆಸ್ತಾರಂತೆ ಅಂತ ಹೇಳಿದ್ದನ್ನು ಹೇಳಿದ್ದೀನಿ. ಈ ಕೇಸ್ ಅಲ್ಲ. ಓಕೆ, ಈ ಕೇಸಲ್ಲಿ ನಡೆದಿದ್ದು ನಂಗೆ ಗೊತ್ತಿಲ್ಲ. ಕೋರ್ಟ್ನ ಡಿಸಿಷನ್ ಉಲ್ಲಂಘನೆ ಮಾಡಿದ್ರೆ